ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ. ನಾನು ನಾನು ಹೇಗಜ್ಜಿ ಸಹಾಯ ಮಾಡಲಿ? ನಾನೊಬ್ಳು ಮಾಮೂಲಿ PA ಕೆಲಸ ಮಾಡಿಕೊಂಡು ಇರೋ ಹುಡುಗಿ. ನನ್ನ ಮಾತನ್ನ ಯಾರು ಕೇಳ್ತಾರೆ ಅಜ್ಜಿ ಅಂತ ಕೇಳಿದಾಗ, ಅಜ್ಜಿ ಮತ್ತು ಅವಿನಾಶ್ ಅವರು ಅವ್ರ ತಂದೆಗೂ ಕೂಡ ಗೊತ್ತಿಲ್ವಾ ಅಜ್ಜಿ ಅಂತ ಕೇಳ್ತಾಳೆ. ತಂದೆಗೆ ಎಲ್ಲ ವಿಷಯನೂ ಗೊತ್ತಮ್ಮ, ಆದರೆ ಅವನ ಹೆಂಡತಿ ಅವಳಿಗೆ ಯಾವುದೇ ರೀತಿಯಾದ ಮಾತನಾಡುವ ಸ್ವಾತಂತ್ರ್ಯನ ಕೊಟ್ಟಿಲ್ಲ. ಅವನು ಮಾತಾಡೋ ಹಾಗೂ ಇಲ್ಲ, ಬಾಲ ಮುದ್ರಕೊಂಡು ಸುಮ್ಮನೆ ಇರೋ ರೀತಿ ಮಾಡಿಬಿಟ್ಟಿದ್ದಾಳೆ. ಅಂದರೆ ಅವರು ಯಾಕಾಗಿದ್ದಾರೆ? ಯಾಕಂದರೆ ಇವ್ರು ಮಾಡಿರೋ ಪ್ಲ್ಯಾನ್, ಇವಳು ತುಂಬ ದೊಡ್ಡ ಕೊಲೆಗಾತಿ ಅಂತ ಸತ್ಯ ಅವನಿಗೂ ಗೊತ್ತಿದೆ. ಅಂದರೆ ತನ್ನ ಮಗನಿಗೋಸ್ಕರ, ಮಗನ ಮೇಲಿರೋ ಪ್ರೀತಿಗೋಸ್ಕರ, ಅವನು ತನ್ನ ಚಿಕ್ಕಮ್ಮನ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ಇವನು ಏನನ್ನೂ ಮಾತಾಡ್ತಿಲ್ಲ. ಅಂದರೆ ಅದು ಅವನ ಚಿಕ್ಕಮ್ಮ ಅಂತ ಕೂಡ ಪಾಪ ಅವಿಗೆ ಗೊತ್ತೇ ಇಲ್ಲ. ಅವಳನ್ನೇ ತನ್ನ ತಾಯಿ ಅಂದ್ಕೊಂಡಿದ್ದಾನೆ. ಆದರೆ ಇವಳು ಅವನ ಆಸ್ತಿನೆಲ್ಲ ತನ್ನ ಮಗನ ಹೆಸರಿಗೆ ಬರಬೇಕು ಅನ್ನೋ ಸ್ವಾರ್ಥಿ. ಅವಳು ಬೇರೆ ಯಾರನ್ನೋ ಇಷ್ಟಪಟ್ಟಿದ್ಲು. ಅವನಿಗೆ ಹುಟ್ಟಿರೋ ಮಗುನ ಇವನನ್ನೇ ನಿನ್ನ ತಮ್ಮ ಅಂತ ಹೇಳಿ ಬೆಳೆಸ್ತಿದ್ದಾಳೆ. ಆದರೆ ಅವರ ಅಪ್ಪನಿಗೆ ಆ ವಿಷಯ ಗೊತ್ತಿದ್ದು ಕೂಡ ಅವನು ಅವಳಿಗೆ ತಾಳಿ ಕಟ್ತಾನೆ. ಯಾಕಂದರೆ ಇವಳು ಅವನನ್ನು ತುಂಬಾ ಹೆದರಿಸಿ, ನೀನು ನನ್ನ ಮಾತು ಕೇಳಿಲ್ಲ ಅಂದರೆ ನಿನ್ನ ಮಗನ ಕೊಲ್ತೀನಿ ಅಂತ ಅವನು ಚಿಕ್ಕವನಿದ್ದಾಗಲೇ ಹೆದರಿಸಿದ್ದ. ಆ ಕಾರಣದಿಂದ ಅವನು ಏನೂ ಕೂಡ ಮಾತಾಡ್ತಿಲ್ಲ ಅವನ ಮಗನ ಮೇಲಿರೋ ಪ್ರೀತಿಗೋಸ್ಕರ. ಅವಳ ಮಗನ USA ಓದಿಸ್ತಿದ್ದಾಳೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಆಗಬೇಕು ಅಂದರೆ ನೀನು ಅವನನ್ನು ಮದುವೆ ಆಗಬೇಕು ಅಂತ ಅಜ್ಜಿ ಅಶುಗೆ ಕೈ ಹಿಡಿದು ಮುಗ್ದು ಬೇಡ್ಕೊತಾರೆ. ಹಾಗಾದರೆ ಅಶು ಇದನ್ನೆಲ್ಲ ಬದಲಾಯಿಸ್ತಾಳ ಅಂತ ಕಾದು ನೋಡೋಣ. ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಥೆಗಳನ್ನ ಓದಬೇಕು ಅಂದರೆ ಪ್ರತಿಲಿಪಿಯಲ್ಲಿ ಹೋಗಿ ನನ್ನನ್ನು ಹಿಂಬಾಲಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಲೈಕ್ and comment and share.